ಇವಾಗ ನಾವು ಈ ಟೂಲ್ಸ್ ಎಲ್ಲ ತಂದು ಹೊಂಟಿರೋದು ಎಲ್ಲಿಗಪ್ಪ ಅಂತಂದ್ರೆ ಇವತ್ತು ಮೋಟ್ರ್ ಹಚ್ಬೇಕಾಗಿತ್ತು. ಅದಕ್ಕೆ ಟ್ರ್ಯಾಕ್ಟರ್ ಹಚ್ಕೊಂಡು ಒಂದು ಮೋಟ್ರ್ ಕೆಟ್ಟೋಗಿತ್ತು, ಅದನ್ನು ಮಾಡಿಸ್ಕೊಂಬಂದ್ವಿ. ಆ ಮೋಟ್ರನ್ನ ಹಾಕ್ಕೊಂಡು ಇವತ್ತು ಮೋಟ್ರ್ ಹಚ್ಚಕ್ಕೆ ಹೊಂಟಿವಿ. ಹೊಸ ಮೋಟ್ರಲ್ಲ, ಹಳಿ ಮೋಟ್ರೆ ಕೆಟ್ಟಿತ್ತು, ಅದು ಹೊಸದಾಗಿ ಮಾಡಿಸ್ಕೊಂಬಂದು ಇವತ್ತು ಅದೇ ಮೋಟ್ರನ್ನ ಫಿಟ್ ಮಾಡಕ್ಕೆ ಹೊಂಟೀವಿ. ಈ ವಿಡಿಯೋನ ಕಡೆ ತನಕ ನೋಡ್ರಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗೆ ನನ್ನೊಂದು ರಿಕ್ವೆಸ್ಟು, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನವಗ್ರಹ ಫಿಲ್ಮ್ದಾಗ ಹೆಲಿಕಾಪ್ಟ್ರಿಗೆ ಅಂಬಾರಿನ ಕಟ್ಟಿರ್ತಾರಲ್ಲ, ಅದ್ರಂಗೆ ನಾವು ಮೋಟ್ರನ್ನ ಟ್ಯಾಕ್ಟ್ರಿ ಕಟ್ಕೊಂಬಂದು ಸೀದೆ ಒಳದಂಡಿ ತಂದು ನಿಂದಿರ್ಸಿದ್ವಿ. ನಾನಷ್ಟೇ ಅಲ್ಲ, ನನ್ನ ಜೊತೆ ನನ್ನ ದೊಡ್ಡಪ್ಪ, ನಮ್ಮ ತಮ್ಮ ಮತ್ತು ನಾನು ಮೂವರು ಸೇರಿ ಬಂದ್ವಿ. ಗಾಡಿನ ತೊಗೊಂಬಂದು ಒಳದಂಡಿ ನಿಂದಿರಿಸಿ ಬ್ರೇಕ್ ಲಾಕ್ ಹಾಕಿದೆ. ಯಾಕಂದ್ರೆ ಒಳಿ ಕಡೆ ಇಳಿಜಪ್ಪ ಅದ, ಬಿಟ್ಟರೆ ಸೀದಾ ಒಳಗೆ ಆಗಿರುತ್ತೆ ಗಾಡಿ. ಟ್ರ್ಯಾಕ್ಟ್ರಿಂದ ನಮ್ಮ ಕೆಲಸ ಶುರು ಹಚ್ಕೊಂಡ್ಬಿಟ್ವಿ. ಪೈಪ್ ಯಾಕೆ ಒಯ್ಯಕೈತೀವಪ್ಪ ಅಂತಂದ್ರೆ ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲೇನು ಮಾಡೋಕೈತೀವಪ್ಪ ಅಂತಂದ್ರೆ ತೊಗೊಂಡು ಬಂದಿರೋ ಮೋಟ್ರನ್ನ ಈ ಬಂಡಿ ಮೇಲೆ ಇಟ್ಟು ಫಿಟ್ ಮಾಡ್ಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಅದನ್ನು ಎತ್ಕೊಂಡು ಹೋಗೋದು ಭಾಳ ಕಷ್ಟ ಆತ. ಅದಕ್ಕೆ ಈ ಬಂಡಿ ಮೇಲೆ ಇಟ್ಬಿಟ್ರೆ ಆರಾಮಾಗಿ ದೂಕ್ಕೊಂಡು ಹೋಗ್ಬೋದು. ಅದಕ್ಕೆ ಈ ಬಂಡಿ ಮೇಲೆ ಫಿಟ್ ಮಾಡ್ತೀವಿ ನಾವು ಎಲ್ಲ ಮೋಟ್ರ್ಗಳನ್ನ. ನೋಡ್ರಿ, ಇದಕ್ಕೆ ಫುಟ್ಬಾಲ್ ಅಂತೀವಿ. ಒಳಗೆ ನೀರು ಕಡಿಮೆ ಗೆಸಿ ಪೂರ ಹೊರಗೆ ಬಿದ್ದುಬಿಟ್ಟದ. ಮೋಟ್ರ್ ಆನ್ ಮಾಡಲಾರ್ದ ಸುಮಾರು ದಿನಗಳೇ ಆಯಿತು. ನಾವು ಲಾಸ್ಟ್ ಟೈಮ್ ಮೋಟ್ರ್ ಆನ್ ಮಾಡಿದಾಗ ಹೊಳಿ ಅಲ್ಲಿಗಿತ್ತು. ಆದ್ರೆ ಇವಾಗ ಫುಟ್ಬಾಲ್ ದಂತೆ ಹೊರಗೆ ಬಿದ್ದದ. ಇನ್ನು ಸ್ವಲ್ಪ ಒಳಗಾಗ್ತದೆ. ಹೊರಗಿದ್ದು ಫುಟ್ಬಾಲ್ನ ಹೆಂಗೋ ಮುಣಗಷ್ಟು ಒಳಗೆ ಹಾಕಿದೆ. ಇಲ್ಲಿ ನಮ್ಮ ದೊಡ್ಡಪ್ಪನವರು ಕರೆಂಟ್ ಕಲೆಕ್ಷನ್ ಜೋಡ್ಸಕೈತಾರ. ಈ ಕಲೆಕ್ಷನ್ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಡ್ಬೇಕು, ಇಲ್ಲಾಂದರೆ ಮೋಟ್ರ್ ಹೊಗೆ ಹಾಕಿಂದು ಹೋಗ್ಬಿಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಮೊದಲೇ ಫೋಟೋ ಹೊಡ್ಕೊಂಡು ಇಟ್ಕೊತೀವಿ. ಅದ್ರ ತಕ್ಕಂಗೆ ಆಮೇಲೆ ಮತ್ತೆ ಜೋಡಿಸ್ತೀವಿ. ಆವಾಗಲೇ ಒಂದು ಪೈಪ್ ಕೊಯ್ದೀವಿ, ಅದಕ್ಕೆ ಡೆಲಿವರಿ ಅಂತೀವಿ. ಅದು ಎದಕ್ಕೆ ಕೊಯ್ದೀವಪ್ಪ ಅಂತಂದ್ರೆ ಅದಕ್ಕೆ ಈಗ ಒಂದು ಬೇರೆ ಪ್ಲ್ಯಾನ್ ಸೇರಿಸಿತ್ತು, ಅದಕ್ಕೆ ಸಂದೆ ಕೊಯ್ದೀವಿ. ಇದು ಬಟ್ಟೆ ಯಾಕೆ ಸುತ್ತಕತ್ತೀವಪ್ಪ ಅಂತಂದ್ರೆ ಇದಕ್ಕೆ ಬೆಂಕಿ ಹಚ್ಚಿಗೆ ಪೈಪ್ ಕಾಸಬೇಕು. ಅದ್ರ ಸಲಂದ ಒಂದು ಕಟ್ಟಿಗೆ ಕಾಟನ್ ಬಟ್ಟೆ ಸುತ್ತಿ ಅದ್ರ ಮೇಲೆ ಡೀಸೆಲ್ ಹಾಕಿ ಬೆಂಕಿ ಹಚ್ಚಿ ಅದನ್ನು ಸ್ವಲ್ಪ ಹೊತ್ತು ಕಾಯಿಸಿದ ಮೇಲೆ ಅದು ಸ್ವಲ್ಪ ಹಿಗ್ಗುತ್ತದ. ಅವಾಗ ಅದನ್ನು ಪ್ಲಾನ್ಸ್ ಹಾಕ್ಬೋದು. ಇದನ್ನ ಎಷ್ಟೊತ್ತು ಕಾಸ್ಬೇಕಪ್ಪ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದು 5 ನಿಮಿಷ ಆದರೂ ಕಾಸ್ಬೇಕು, ಅಂದ್ರೆ ಕರೆಕ್ಟಾಗಿ ಕಾಯ್ತದೆ ಅದು. ಅದಾದ್ಮೇಲೆ ಕಾಯ್ದಿಲ್ಲ ಅಂತಂದು ಇಷ್ಟು ಕರೆಕ್ಟಾಗಿ ನೋಡ್ಬೇಕು. ಒಂದು ಯಾವುದೋ ಇದು ಸ್ಕ್ರೂ ಡ್ರೈವರ್ ಅದು ತೊಗೊಂಡು ಅದು ಕಾಯ್ದಿತ್ತಪ್ಪ ಅಂದ್ರೆ ಮೆತ್ತಗಾಗಿರುತ್ತೆ. ಅವಾಗ ನೋಡಿಗೆಸಿ ಒಂದು ಪ್ಲಾನ್ಸ್ ತೊಗೊಂಡು ಅದ್ರೊಳಗೆ ಹಾಕಿಬಿಟ್ಟು ಅಂದ್ರೆ ಕರೆಕ್ಟ್ ಆಗುತ್ತೆ. ಫುಲ್ ಫೋರ್ಸ್ಲಿ ಅದ್ರೊಳಗೆ ಹಾಕಿ ಒಂದು ಪ್ಲಾನ್ಸ್ ಹಾಕಿಬಿಟ್ರೆ ಕಲಾಸ್. ಅದು ಇನ್ನೊಂದು ಸಲ ಜಪ್ಪ ಅಂದರೆ ಜಗ್ಗೋದಿಲ್ಲ, ಕಿತ್ತೋದಿಲ್ಲ. ಬಂದಿರೋ ಕೆಲಸ ಇವತ್ತು ಮುಗಿಲಿಲ್ಲ. ಅದಕ್ಕೆ ಇಲ್ಲಿರೋ ಇನ್ನೊಂದು ಮೋಟ್ರ್ ತೊಗೊಂಡು ಮನೆಗೆ ಹೊಂಟಿವಿ. ಅದು ಎದಕ್ಕಪ್ಪ ಅಂತಂದ್ರೆ ನಿನ್ನೆ ಮುಗಿಬೇಕಾಗಿರೋ ಕೆಲಸ ಅರ್ಧದಲ್ಲೇ ನಿಂತೋಗಿತ್ತು. ಯಾಕಪ್ಪ ಅಂತಂದ್ರೆ ಇದೊಂದು ಸಣ್ಣ ಇವು ಬೋಲ್ಟ್ಗಳಿಂದಲೇ ಕೆಲಸ ನಿಂತೋಗ್ಬಿಟ್ಟಿತ್ತು. ಈ ಬೋಲ್ಟ್ ಅದ ನೋಡ್ರಿ, ನಿನ್ನೆ ಇದಕ್ಕೆ ಇತ್ತು. ಇದು ಪಾನಲ್ಲಿ ಬಿಚ್ಚಕ್ಕಾಗಲ್ಲ, ಇದನ್ನು ಕೊಯ್ದು ತೆಗೆದುಬಿಟ್ಟು ಪೂರ. ಅದಕ್ಕೆ ಇವತ್ತು ಬಂದು ಈ ಮೋಟ್ರ್ ಡೆಲಿವರಿ ಎಲ್ಲ ಫಿಟ್ ಮಾಡಿ ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು. ಮೋಟ್ರ್ ಸ್ಟಾರ್ಟ್ ಮಾಡಿಬಿಟ್ಟೆ. ಇನ್ನೇನಿದ್ರು ಹೊಲಕ್ಕೆ ಹೋಗಿ ನೀರು ಕಟ್ಟೋದಷ್ಟೇ ಉಳಿತು. ಸಿಕ್ಕಾಪಟ್ಟೆ ಗಾಳಿ ಬಿಟ್ಟದ ಗುರು. ಏನಾದರೂ ಇರಿಟೇಷನ್ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ, ದ್ಯಾಸ ಬರಲ್ಲ. ಬರ್ಲಿ ಚಾಲು ಮಾಡಿ ನೋಡು. ಬೋಡ ಎಲ್ಲದ ಹೆಂಗ್ ಬಂದ ಕುಂತಿತ್ತ ನೋಡ್ರಪ್ಪ. ನಿನ್ನೆ ಒಳಗೆ ಬಿಟ್ಟಿದ್ನಲ್ಲ, ಅದ್ರೊಳಗೆ ಫುಟ್ಬಾಲ್ನಾಗ ಆವಿನ ಮೀನ ಕುಂತಿತ್ತ. ಅದು ಹಾಗೆ ಜಗ್ಗಿ ಒಗದೇ ಬಿಟ್ಟದ ಮೋಟ್ರ. ಎಲ್ಲ ಕೆಲಸ ಮುಗೀತು, ಮೋಟ್ರ್ ಆನ್ ಮಾಡಿದ್ವಿ. ಈ ಕಡೆ ಅಲ್ಲ, ಒಂದು ಕಡೆ. ಸೊ ಫೈನಲ್ ಆಗಿ ನೀರು ಹೊಲಕ್ಕೆ ಬಂದೇ ಬಿಟ್ಟು ಇದೆ ನೋಡ್ರಿ ನಮ್ಮ ಹೊಲ. ಇದು ನಮ್ಮ ಹೊಲದಲ್ಲಿ ಹರಿತಿರೋ ನೀರು. ಈ ಕಡೆ ಮಳೆ ಇಲ್ಲ ಅಂದರೂ ನಮ್ಮ ಕಡೆ ಪೈಪ್ ಲೈನ್ ಐತೆ, ಹೆಂಗೋ ನಡಿತೈತೆ.
ಆದರೂ ಮಳೆಗೆ ಬೆಳೆದಿರೋ ಬೆಳೆನೇ ಬೇರೆ, ಪೈಪ್ಲೈನ್ ನೀರಿಗೆ ಬೆಳೆದಿರೋ ಬೆಳೆನೇ ಬೇರೆ. ಮಳೆಗೆ ಬೆಳೆದಿರೋ ಬೆಳೆಗೂ ನೀರು ಕಟ್ಟಿ ಬೆಳೆಸಿರೋ ಬೆಳೆಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತೈತೆ. ಹೆಂಗಪ್ಪ ಅಂದ್ರೆ ಇಲ್ಲಿರೋ ನೀರು ಆ ಕಂಬ ದಾಟಿ ಹೋಗ್ಬೇಕು, ಅಂದರೆ ಇಲ್ಲಿರೋ ಫಲವತ್ತಾದ ಮಣ್ಣೆಲ್ಲ ಕೆಳಗೆ ಹೋಗಿರುತ್ತೆ.